ನಮಸ್ಕಾರ ಗೈಸ್, ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಏನಕ್ಕಪ್ಪ ದಬೆ ಅನ್ನೋ ಊರಲ್ಲಿ ಸ್ಟೇ ಆಗಿದ್ರಿ ಅಂತ. ಏನಕ್ಕಂದರೆ ಇಲ್ಲೊಂದು ಫಾಲ್ಸ್ ಇದೆ, ಆ ಫಾಲ್ಸ್ ಹೆಸರೇ ದಬೆ ಫಾಲ್ಸ್. ಬಟ್ ಈ ಫಾಲ್ಸ್ ರೀಚ್ ಆಗೋದು ಅಷ್ಟು ಈಸಿ ಅಲ್ಲ. ಫಾಲ್ಸ್ ನೋಡಬೇಕಾದ್ರೆ ಎಷ್ಟು ಖುಷಿಯಿಂದ ಹೋದ್ರು, ಬರಬೇಕಾದ್ರೆ ಏನಕ್ಕಪ್ಪ ಹೋದ್ರಿ ಅಂತ ಅನಿಸ್ಬಿಡ್ತು. ಏನಕ್ಕಂತ ಹೇಳ್ತೀನಿ, ಕೊನೆವರೆಗೂ ನೋಡಿ. ಈ ಫಾಲ್ಸ್ ಹೋಗಬೇಕು ಅಂದರೆ ಒಂದು 30 ಮಿನಿಟ್ಸ್ ಹೈಕ್ ಮಾಡಬೇಕಾಗುತ್ತೆ. ಬಟ್ ಆ 30 ಮಿನಿಟ್ಸ್ ಹೆಂಗಪ್ಪ ಇರುತ್ತೆ ಅಂದರೆ ಒಂದು 70 ಡಿಗ್ರಿ 80 ಡಿಗ್ರಿ ನಾವು ಸ್ಟೀಪಲ್ಲಿ ಇಳಿಬೇಕಾಗುತ್ತೆ. ಸಕ್ಕದಾಗಿತ್ತು ಟ್ರೆಕಿಂಗ್ ಮಾತ್ರ. ಬಟ್ ಫಾಲ್ಸ್ ತನಕ ಹೋಗೋಕ್ಕಾಗಿಲ್ಲ, ಬಿಕಾಸ್ ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ ಅವ್ರು ಅಡ್ವೈಸ್ ಮಾಡಿದ್ರು ಹೋಗಬೇಡಿ ಅಂತ. ನೀವೇನಾದರೂ ಪೋಸ್ಟ್ ಮಾನ್ಸೂನ್ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಜೋಗ್ ಫಾಲ್ಸ್ ಬಂದಾಗ ಈ ಫಾಲ್ಸ್ನ ಮಿಸ್ ಮಾಡಕ್ಕೆ ಹೋಗಬೇಡಿ, ಸಕ್ಕದಾಗಿರುತ್ತೆ. ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಸ್ಟೇ ಹತ್ರನೇ ಬಂದುಬಿಟ್ಟು ನಾವು ಮತ್ತೆ ನಮ್ಮ ಲಂಚ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಹೊರಟಿದ್ದೆ ನಾವು, ಭೀಮೇಶ್ವರಿ ಟೆಂಪಲ್. ಒನ್ ಆಫ್ ದಿ ಮೋಸ್ಟ್ ಏನ್ಷಿಯಂಟ್ ಟೆಂಪಲ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ನೀವೇನಾದರೂ ಮಳೆ ಟೈಮಲ್ಲಿ ಬರ್ತಿದ್ರೆ ಅಂದರೆ 2 ವೀಲರ್ ಆರಾಮಾಗಿ ರೀಚ್ ಆಗಿಬಿಡುತ್ತೆ. ಬಟ್ ಕಾರ್ ಇಲ್ಲಿ ಗಂಟ ಬರೋಕ್ಕಾಗಲ್ಲ. ಸೊ ಅಲ್ಲಿ ನಿಮಗೆ ಜೀಪ್ ಸರ್ವಿಸ್ ಇರುತ್ತೆ. ಒಬ್ಬರಿಗೆ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಅಪ್ ಆ್ಯಂಡ್ ಡೌನ್ಗೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ. ಜೀಪ್ ಸರ್ವಿಸಲ್ಲಿ ನೀವು ಆರಾಮಾಗಿ ಬರ್ಬೋದು. ಈ ಪ್ಲೇಸ್ ಬಂದಮೇಲೆ ಅಂತೂ ಸಖತ್ ಪೀಸ್ಫುಲ್ ಅನಿಸ್ತು. ಒಂದು ಕಡೆ ವಾಟರ್ ಫಾಲ್ಸು, ಒಂದು ಕಡೆ ಟೆಂಪಲ್. ಆ್ಯಂಡ್ ಮೋರ್ ಓವರ್ ದಿಸ್ ಟೆಂಪಲ್ ಇಸ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ನಮ್ಮ ಸ್ಟೇನ ಚೆಕ್ಔಟ್ ಮಾಡಿ